ಈ ಬಾರಿ ಗಿಲ್ಲಿ ಕಪ್ ಗೆಲ್ಲೋದಿಲ್ವಾ? ಆ ತಪ್ಪುಗಳಿಂದ ಫಿನಾಲೆ ಸನಿಹದಲ್ಲಿ ಕಪ್ ಕಳೆದುಕೊಳ್ತಾರಾ ಟಿಆರ್ಪಿ ಕಿಂಗ್? ಎಂಥದೊಂದು ಚರ್ಚೆ ಬಿಗ್ ಬಾಸ್ ವೀಕ್ಷಕರಲ್ಲಿ ಹುಟ್ಕೊಂಡಿದೆ. ಅತಿಯಾದ ಆತ್ಮವಿಶ್ವಾಸ, ಮಿತಿ ಮೀರಿದ ಕಾವ್ಯ ಸಹವಾಸ, ನಾನೇ ಎಂಬ ಓವರ್ ಕಾನ್ಫಿಡೆನ್ಸ್ ಗಿಲ್ಲಿಗೆ ಸಮಸ್ಯೆ ತಂದಿಡ್ತಾ ಇದೆ. ಆರಂಭದಿಂದಲೂ ಚೆನ್ನಾಗಿ ಆಡಿಕೊಂಡು ಬಂದ ಗಿಲ್ಲಿ ಕೊನೆ ಹಂತದಲ್ಲಿ ತಪ್ಪು ಹೆಜ್ಜೆಯನ್ನ ಇಡ್ತಿದ್ದಾರಾ? ಹೌದು ಅಂತಿದ್ದಾರೆ ಇತ್ತೀಚೆಗಿನ ಗಿಲ್ಲಿ ಆಟವನ್ನ ಸೂಕ್ಷ್ಮವಾಗಿ ನೋಡಿದವರು. ಬಿಗ್ ಬಾಸ್ ಫಿನಾಲೆಗೆ ಉಳಿದಿರೋದು ಇನ್ನೊಂದೇ ವಾರ. ಉಳಿದಿರೋ 8 ಸ್ಪರ್ಧಿಗಳ ಪೈಕಿ ಈ ವಾರ ಇಬ್ಬರು ಹೊರ ನಡೀತಾರೆ. ಕೊನೆಯ ವಾರ ಒಬ್ರು ಕಪ್ ಅನ್ನ ಎತ್ತಿಹಿಡಿತಾರೆ. ಈ ಸೀಸನ್ ನ ವಿನ್ನರ್ ಆಗುವ ರೇಸ್ ನಲ್ಲಿ ಗಿಲ್ಲಿ ನಟ ಟಾಪ್ ಅಲ್ಲಿದ್ದಾರೆ ಅನ್ನೋದು ಗೊತ್ತೇ ಇದೆ. ಅಂತೆಯೇ ಈ ಟಾಪ್ ಸ್ಪರ್ಧಿಯನ್ನ ಹೊಡಿಬೇಕು ಅಂತ ದೊಡ್ಡ ಮನೆಯಲ್ಲಿ ಉಳಿದಿರುವಂತಹ ಸ್ಪರ್ಧಿಗಳು ಸನ್ನದ್ಧರಾಗಿದ್ದಾರೆ. ಬಿಗ್ ಟಾರ್ಗೆಟ್ ಆಗಿರೋ ಗಿಲ್ಲಿ ಗೆಲ್ತಾರಾ ಅಥವಾ ತಮ್ಮದೇ ಕೆಲವು ತಪ್ಪುಗಳಿಂದ ಕೊನೆ ಕ್ಷಣದಲ್ಲಿ ಕಪ್ ಕೈ ಚೆಲ್ತಾರಾ? ಈ ಪ್ರಶ್ನೆಗೆ ಉತ್ತರ ಈ ಸ್ಟೋರಿಯಲ್ಲಿದೆ. ಕೊನೆ ತನಕ ನೋಡ್ತಾ ಹೋಗಿ. ಗಿಲ್ಲಿ ನಟನೆ ಇಡೀ ಮನೆಗೆ ಫಸ್ಟ್ ಟಾರ್ಗೆಟ್. ಈ ಬಾರಿಯ ಬಿಗ್ ಬಾಸ್ ಸೀಸನ್ ನಲ್ಲಿ ಮೊದಲಿಂದಲೂ ಹೈಲೈಟ್ ಆಗ್ತಾ ಬಂದಿದ್ದು ಗಿಲ್ಲಿ. ಕಾಮಿಡಿ ಟ್ರ್ಯಾಕ್ ಇಂದ, ಲವ್ ಟ್ರ್ಯಾಕ್ ಇಂದ, ಕಿತ್ತಾಟದಿಂದ, ಕಿತಾಪತಿಗಳಿಂದ ಸದ್ದು ಮಾಡಿದ್ದ ಗಿಲ್ಲಿ ವೀಕ್ಷಕರ ಮನಸ್ಸಿನಲ್ಲಿ ಟಾಪ್ ನಲ್ಲಿದ್ದಾರೆ. ಕಳೆದ ವೀಕೆಂಡ್ ನಲ್ಲಿ ಪ್ರಥಮ್ ಹನುಮಂತನ ಆಟವನ್ನ ಗಿಲ್ಲಿ ಫಾಲೋ ಮಾಡಿಕೊಂಡು ಬಂದಿರೋ ಗುಟ್ಟನ್ನ ಸುದೀಪ್ ರಿವೀಲ್ ಮಾಡಿದ್ರು. ಗಿಲ್ಲಿಯೇ ವಿನ್ನರ್ ಅನ್ನೋ ಪರೋಕ್ಷ ಸೂಚನೆ ಕೂಡ ಕೊಟ್ಟಿದ್ರು. ಇದು ಸಹಜವಾಗಿ ಮನೆ ಮಂದಿಗೆ ಭಯವನ್ನ ತಂದಿದೆ. ಜಸ್ಟ್ ಮಿಸ್ ಆದ್ರೆ ತಮ್ಮನ್ನ ಮೀರಿಸಿ ಗಿಲ್ಲಿ ವಿನ್ನರ್ ಆಗ್ತಾನೆ ಅನ್ನೋದು ಖಚಿತವಾಗಿದೆ. ಸೊ ಎಲ್ಲರೂ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾಪ್ ನಲ್ಲಿರೋ ಗಿಲ್ಲಿನ ಹೊಡೆದ್ರೆ ಮಾತ್ರ ತಮಗೆ ಬಿಗ್ ಬಾಸ್ ವಿನ್ನರ್ ಪಟ್ಟ ಸಿಕ್ಕುತ್ತೆ ಅನ್ನೋದು ಎಲ್ಲರಿಗೂ ಖಚಿತವಾಗ್ಬಿಟ್ಟಿದೆ. ಗಿಲ್ಲಿ ಗೇಮ್ಗೆ ಧ್ರುವಂತ್ ಫುಲ್ ಸ್ಟಾಪ್. ಈ ವಾರ ಕ್ಯಾಪ್ಟನ್ ಧನುಷ್ ಬಿಟ್ರೆ ಉಳಿದವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಎಲ್ಲರಿಗೂ ತಾವು ಯಾರ ಜೊತೆ ಸ್ಪರ್ಧೆ ಮಾಡಬೇಕು ಅನ್ನೋದು ಗೊತ್ತೇ ಇದೆ. ಅದು ಬೇರಾರು ಅಲ್ಲ, ಒನ್ ಅಂಡ್ ಓನ್ಲಿ ಗಿಲ್ಲಿ. ಫಿನಾಲೆ ಟಿಕೆಟ್ ಪಡೆಯೋ ಟಾಸ್ಕ್ ನಲ್ಲಿ ತನ್ನ ಜೊತೆ ಆಡೋದಕ್ಕೆ ಧ್ರುವಂತ್ ಗಿಲ್ಲಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಗಿಲ್ಲಿ ಟಾಸ್ಕ್ ನಲ್ಲಿ ಯಾವಾಗ್ಲೂ ಹಿಂದೆ, ಯಾವಾಗ್ಲೂ ತಪ್ಪಿಸಿಕೊಂಡು ಓಡಾಡ್ಕೊಂಡಿದ್ದ ಗಿಲ್ಲಿ ಈಗ ಗೆದ್ದು ತೋರಿಸಲಿ ಅಂತ ಸವಾಲನ್ನ ಹಾಕಿರೋ ಧ್ರುವಂತ್ ಗಿಲ್ಲಿಗೆ ಟಿಕೆಟ್ ಕೈ ತಪ್ಪಿಸಿದ್ದಾರೆ. ಸೊ ಮೊದಲ ಓಟದಲ್ಲಿ ಗಿಲ್ಲಿಯನ್ನ ಸೋಲಿಸಿದ ಧ್ರುವಂತ್ ಮುಂದಿನ ಹಂತಕ್ಕೆ ಕಾಲಿಟ್ಟಿದ್ದಾರೆ. ಬೇರೆಯವರ ಗೇಮ್ ನೋಡ್ತಾ ಕೂರೋದ್ ಬಿಟ್ರೆ ಸದ್ಯ ಗಿಲ್ಲಿಗೆ ಬೇರೆ ಕೆಲಸ ಇಲ್ಲದಂತಾಗಿದೆ. ರಾಶಿಕಾ ಜೊತೆಗೂ ಅನವಶ್ಯಕ ಕಿರಿಕ್. ಗಿಲ್ಲಿ ಹಾಗೂ ರಾಶಿಕಾಗೆ ಮೊದಲಿಂದಲೂ ಜಗಳ ಇರೋದು ಗೊತ್ತೇ ಇದೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಗಿಲ್ಲಿ ಜೊತೆಗೆ ಜಗಳವನ್ನ ರಾಶಿಕಾ ಕಡಿಮೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದ್ರೂ ರಕ್ಷಿತಾ ಜೊತೆಗಿನ ಜಗಳಕ್ಕೆ ಗಿಲ್ಲಿ ಎಂಟ್ರಿ ಕೊಟ್ಟಿದ್ದು ಮತ್ತೆ ಗಿಲ್ಲಿ ಹಾಗೂ ರಾಶಿಕಾ ನಡುವೆ ಜಗಳ ಆಗುವಂತೆ ಮಾಡಿದೆ. ಈ ವೇಳೆ ರಾಶಿಕಾ ಕೂಡ ಗಿಲ್ಲಿ ಮೇಲೆ ಹರಿಹಾಯ್ದಿದ್ದಾರೆ. ಗಿಲ್ಲಿಯದು ಅತ್ಯಂತ ಕೆಟ್ಟ ವ್ಯಕ್ತಿತ್ವ ಅಂತ ಆರೋಪವನ್ನ ಮಾಡಿದ್ದಾರೆ. ಗಿಲ್ಲಿ ಎಲ್ಲರನ್ನ ಕೆಳಗೆ ಹಾಕಿ ಮಾತಾಡ್ತಾನೆ ಅನ್ನೋ ಆರೋಪ ಮೊದಲಿಂದಲೂ ಮಾಡ್ತಾ ಬಂದಿದ್ದವರು ಈ ವಾರ ಗಿಲ್ಲಿ ಮೇಲೆ ಆ ಗೂಬೆಯನ್ನ ಕೂರಿಸಿದ್ದಾರೆ. ಕಾವ್ಯಳ ಸ್ನೇಹ ಮುಳುವಾಗ್ತಾ ಇದೆಯಾ? ಬಿಗ್ ಬಾಸ್ ಮನೆಗೆ ಗಿಲ್ಲಿ ಕಾಲಿಟ್ಟಿದ್ದೆ ಕಾವ್ಯ ಜೊತೆ ಜಂಟಿಯಾಗಿ. ಉಳಿದೆಲ್ಲ ಜಂಟಿಗಳಿಗಿಂತ ಈ ಜಂಟಿ ವಿಭಿನ್ನವಾಗಿ ಕಾಣಿಸ್ಕೊಂಡಿತ್ತು. ಅದರಲ್ಲಿಯೂ ಕಾವು ಕಾವು ಅಂತ ಗಿಲ್ಲಿ ಹೇಳ್ತಾ ಇದ್ದಿದ್ದಕ್ಕೆ ಈ ಜೋಡಿಗೆ ಭರ್ಜರಿ ಮೈಲೇಜ್ ಸಿಕ್ಕಿತ್ತು. ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಬಂದಾಗಲೂ ಈ ಜೋಡಿಯನ್ನ ಮಾತಿಗೆ ಎಳಿತಾ ಇದ್ರು. ಗಿಲ್ಲಿ ಮಾಡ್ತಿದ್ದ ಕಾಮಿಡಿ ನೋಡಿ ಸುದೀಪ್ ಅದೆಷ್ಟು ಬಾರಿ ಬಿದ್ದು ಬಿದ್ದು ನಕ್ಕಿದ್ದಾರೆ. ಗಿಲ್ಲಿ ಆರಂಭದಲ್ಲಿ ಒಂದು ಮಾತು ಹೇಳಿದ್ರು, ನಾನು ನಿನ್ನ ಕೈ ಹಿಡಿದು ಒಳಗ್ ಬಂದಿದ್ದೇನೆ, ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಅದರಂತೆ ನಡೆದುಕೊಂಡಿದ್ದಾರೆ. ಯಾವುದೇ ಗೇಮ್ ಇರಬಹುದು, ಅಶ್ವಿನಿ ಗೌಡ ಜೊತೆ ಜಗಳ ಆಗಿರ್ಬೋದು, ಎಲ್ಲ ಸಂದರ್ಭದಲ್ಲಿಯೂ ಕಾವ್ಯಗೆ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದು ಗಿಲ್ಲಿ. ಆದ್ರೆ ಕ್ಯಾಪ್ಟನ್ ಆದ್ಮೇಲೂ ಕಾವ್ಯಗೆ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು, 3 ಬಾರಿ ನಾಮಿನೇಟ್ ಮಾಡೋದಕ್ಕೆ ಅವಕಾಶವಿದ್ರು ಕಾವ್ಯನ ಸೇಫ್ ಮಾಡಿದ್ದು ಬಿಗ್ ಬಾಸ್ ವೀಕ್ಷಕರಲ್ಲಿ ಗಿಲ್ಲಿ ಬಗ್ಗೆ ಬೇರೆಯದ್ದೇ ಅಭಿಪ್ರಾಯ ಬರ್ತಾ ಇದೆ. ಕಾವ್ಯಗಾಗಿ ತನ್ನ ಆಟವನ್ನ ಹಾಳು ಮಾಡ್ಕೊಳ್ತಿದ್ದಾನೆ ಅಂತ ಜನ ಆಡ್ಕೊಳ್ತಾ ಇದ್ದಾರೆ. ಗಿಲ್ಲಿ ಅತಿರೇಕ ಅಶ್ವಿನಿಗೆ ಪ್ಲಸ್ ಆಗ್ತಾ ಇದೆಯಾ? ಬಿಗ್ ಬಾಸ್ ಆರಂಭದಿಂದಲೂ ಸ್ಟ್ರಾಂಗ್ ಅಭ್ಯರ್ಥಿಗಳು ಯಾರು ಅಂದ್ರೆ ಕೇಳಿ ಬರ್ತಾ ಇದ್ದಿದ್ದು ಎರಡೇ ಹೆಸರು. ಒಂದು ಗಿಲ್ಲಿ, ಇನ್ನೊಂದು ಅಶ್ವಿನಿ ಗೌಡ. ಇಬ್ಬರಿಗೂ ಹಾವು ಮುಂಗುಸಿ ಬಾಂಧವ್ಯ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಫ್ಯಾಮಿಲಿ ವೀಕ್ ಬಂದ್ಮೇಲೆ ಅಶ್ವಿನಿ ಗೌಡ ಅವರನ್ನ ಗಿಲ್ಲಿ ರೇಗಿಸ್ತಾ ಇರೋದು, ಕೀ ಕೊಟ್ಟು ಟ್ರಿಗರ್ ಮಾಡ್ತಾ ಇರೋದು ಎಲ್ಲೋ ಗಿಲ್ಲಿಗೆ ಮೈನಸ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಶ್ವಿನಿ ಗಿಲ್ಲಿಯ ಹಿಂದೆ ಕನಿಕರದ ಮಾತು ಆಡ್ತಾ ಇದ್ದಾರೆ. ಹಾಗೆ ಫ್ಯಾಮಿಲಿ ಬಂದಾಗ ತಮ್ಮ ಫ್ಯಾಮಿಲಿ ಜೊತೆ ಗಿಲ್ಲಿಯನ್ನ ಕರೆಸಿ ಫೋಟೋವನ್ನ ತೆಗೆಸಿಕೊಂಡಿದ್ರು. ಹಾಗೆ ಗಿಲ್ಲಿ ಕ್ಯಾಪ್ಟನ್ ಆದಾಗ ಹಣೆಗೆ ತಿಲಕ ಇಟ್ಟು ಸ್ವಾಗತಿಸಿದ್ರು ಅಶ್ವಿನಿ ಗೌಡ. ಇದೆಲ್ಲವೂ ಅಶ್ವಿನಿಯ ವ್ಯಕ್ತಿತ್ವ ಬದಲಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗೆ ಗಿಲ್ಲಿಗೆ ಇದು ಮೈನಸ್ ಆಗ್ತಾ ಇರೋದು ನೇರವಾಗಿ ಕಾಣಿಸ್ತಾ ಇದೆ. ಗಿಲ್ಲಿ ಶೋ ಆರಂಭದಿಂದ ಇಲ್ಲಿಯವರೆಗೂ ಹಾಗೆ ಇದ್ದಾನೆ. ಅಶ್ವಿನಿ ತಮ್ಮ ವ್ಯಕ್ತಿತ್ವವನ್ನ ನಿಧಾನಕ್ಕೆ ಬದಲಾವಣೆ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಅಂತಿಮವಾಗಿ ಜನ ಯಾರಿಗೆ ಮಣೆ ಹಾಕ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ನಿಮ್ಮ ಪ್ರಕಾರ ಗಿಲ್ಲಿ ಕಪ್ ಗೆಲ್ತಾರೋ ಇಲ್ವೋ ಕಮೆಂಟ್ ಮಾಡಿ ತಿಳಿಸಿ.